ದಿನನಿತ್ಯ ಜನರ ಮಧ್ಯೆ ಓಡಾಡುವಂಥ ವಿಜಯ್ ಕುಮಾರ್ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಭಗವಂತನಲ್ಲಿ ಪ್ರೀತಿಯ ಗೆಳೆಯ ನನ್ನ ವಿಜಯ್ ಕುಮಾರು ನಾನು ಭಾಳ ಒಂದು 25-30 ವರ್ಷದಿಂದ ಜೊತೆಲಿ ಇದ್ದವರು ಅಂಥವ್ರು. ಅವನಿಗೆ ಇವತ್ತು ಹುಟ್ಟುಹಬ್ಬನ ದೇವರು ಆಚರಿಸ್ಕೊಳ್ತಾ ಇದ್ದಾನೆ. ದೇವರು ಅವನಿಗೆ ಆಯಸ್ಸು ಆರೋಗ್ಯವನ್ನು ಕೊಡಲಿ. ವಿಜಯ್ ಕುಮಾರ್ ಅಣ್ಣನಿಗೆ ಆರ್ಥಿಕ ಶುಭಾಶಯಗಳು. ಹುಟ್ಟುಹಬ್ಬದ ನಮ್ಮ ಮಹಿಳೆಯರಿಗೆಲ್ಲ ಸೀರೆ ಹಂಚಿ ಅವ್ರಿಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ದೇವ್ರು ಕಾಪಾಡಿ. ಇದೇ ಥರ ಹುಟ್ಟುಹಬ್ಬದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದಂಥ ಹೆಣ್ಣು ಮಕ್ಕಳಿಗೂ ಕೂಡ, ಆಮೇಲೆ ನಮ್ಮ ವಿಜಯ್ ಕುಮಾರ್ ಸರ್ ಅವ್ರದ್ದು ಹುಟ್ಟುಹಬ್ಬಕ್ಕೆ ಅವ್ರಿಗೆ ಇನ್ನೂ ಆಯಸ್ಸು ಆರೋಗ್ಯ ದೇವ್ರು ಕೊಟ್ಟು ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಿ. ಅವ್ರಿಗೆ ನಮ್ಮ ಶಾರನಗರ ಮತ್ತು ವಸಂತ ಪರವಾಡಿನ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಆತ್ಮೀಯ ಗೆಳೆಯ ತಾಲೂಕ್ ಪಂಚಾಯಿತಿಯ ಸದಸ್ಯರಾದಂಥ ವಿಜಯ್ ಕುಮಾರ್ ಹುಟ್ಟುಹಬ್ಬವನ್ನು ಸಾರ್ವಜನಿಕರ ಮಧ್ಯದಲ್ಲಿ ಆಚರಣೆ ಮಾಡ್ಕೊತಾ ಇರೋದು ನನಗೆ ಭಾಳ ಸಂತೋಷ ಆಗಿದೆ. ದಿನನಿತ್ಯ ಜನರ ಮಧ್ಯೆ ಓಡಾಡುವಂಥ ವಿಜಯ್ ಕುಮಾರ್ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಭಗವಂತನಲ್ಲಿ ಕೇಳ್ಕೊಂತ. ಪ್ರೀತಿಯ ಗೆಳೆಯ ನನ್ನ ವಿಜಯ್ ಕುಮಾರು ನಾನು ಭಾಳ ಒಂದು 25-30 ವರ್ಷದಿಂದ ಜೊತೆಲಿ ಇದ್ದವರು ಅಂಥವ್ರು. ಅವನಿಗೆ ಇವತ್ತು ಹುಟ್ಟುಹಬ್ಬನ ದೇವರು ಆಚರಿಸ್ಕೊಳ್ತಾ ಇದ್ದಾನೆ. ದೇವರು ಅವನಿಗೆ ಆಯಸ್ಸು ಆರೋಗ್ಯವನ್ನು ಕೊಡಲಿ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಭಾಳ ಆಸೆ ಇಟ್ಕೊಂಡ್ರು ಅವ್ನು ಕಾರ್ಪೊರೇಟರ್ ಆಗಬೇಕು ಅಂತೇಳಿ. ಹಾಗಾಗಿ ಒಂದು ಅವಕಾಶ ಸಿಕ್ಕಿದೆ. ಭಗವಂತ ಅವನಿಗೆ ಆ ಅವಕಾಶನ ಸರಿಸಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ಕಾರ್ಪೊರೇಟರ್ 100% ಆಗ್ತಾನೆ. ಆದರೆ ಜನಗಳ ಸೇವೆ ಅವನು ಮಾಡಲಿ. ಅವನ ಕೈಲಾಗಿದ್ದ ಸಮಸ್ಯೆಗಳು ಏನೇನಿದೆ ಆ ಸಮಸ್ಯೆಗಳನ್ನೂ ಸ್ವಲ್ಪ ಬಗೆಹರಿಸ್ಕೊಡ್ಲಿ. ಬಡವರು ಬಗ್ಗರಿಗೆ ದೀನದಲಿತರಿಗೆ ಒಂದು ಒಳ್ಳೆಯದಾಗಲಿ ಕೇಳ್ಕೊಳ್ತೀನಿ. ಹೆಚ್ಚಿನ ಈ ದಿನದ ಕೇಂದ್ರ ಬಿಂದುವಾದಂತಹ ವಿಜಯ್ ಕುಮಾರ್ ಬಾಬಣ್ಣವ್ರಿಗೆ ನಮ್ಮ ಶಾರನಗರ ಮತ್ತು ವಸಂತ ಪರವಾಡಿನ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಈಗೇನು ನಾವು ಹುಟ್ಟಿದ ಹಬ್ಬ ಏನು ಮಾಡಿದ್ದೀವೋ ಈ ಮುಂದಿನ ವಿಜಯಮಾಲೆಯೂ ಕೂಡ ಇದೇ ರೀತಿ ಆಚರಿಸ್ತೀವಿ ಅಂತ ಖಂಡಿತ ಘಂಟಾಘೋಷವಾಗಿ ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಅವ್ರಿಗೆ ಇದೇ ರೀತಿ ಆಚರಿಸಿ ನಾವು ವಸಂತ ಪರವಾಡಿನ ಶೋಭಾ ವಿಜಯ್ ಕುಮಾರನ್ನು ಸದಸ್ಯನಾಗಿ ಕರ್ಕೊಂಬರೋ ಜವಾಬ್ದಾರಿ ನಮ್ಮ ವಸಂತಪುರ ವಾರ್ಡಿನ ಎಲ್ಲ ನಾಯಕರಿಗೂ ನಾನು ತಿಳಿಸಿ ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪನವರ ಆಶೀರ್ವಾದದಿಂದ ನಾವಿಬ್ಬರು ಕಷ್ಟಪಟ್ಟು ನಮ್ಮ MLA ಅವ್ರು ಏನು ಹೇಳ್ತಾರೋ ಆ ರೀತಿ ನಾವೆಲ್ಲ ದುಡ್ಕೊಂಡು ಹೋಗಿ ಅವ್ರಿಗೆ ಬಲ ಕೊಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಶಾರದಾ ನಗರದ ಸುತ್ತಮುತ್ತಲಿನ ಎಲ್ಲ ಸಹೃದಯ ಏನು ನಾಗರಿಕರಿದ್ದಾರೆ ಅವರೆಲ್ಲ ಇವತ್ತು ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡೋದಕ್ಕೆ ನನಗೆ ಇವತ್ತು ವೇದಿಕೆ ಕಲ್ಪಿಸ್ಕೊಟ್ರು. ಉಮೇಶ್ ಅವರು ನೆನ್ನೆ ತಾನೇ ಹೇಳಿದ್ರು. ನೆನ್ನೆ ಆ್ಯಕ್ಚುಲಿ ನಾನು ಬರ್ಡೇ ಇದ್ದಿದ್ದು. ನೆನ್ನೆ ತುಂಬ ಬ್ಯುಸಿ ಇದ್ದರಿಂದ ಇಲ್ಲ ನಮ್ಮ ಭಾಗದಲ್ಲಿ ಇವತ್ತು ಮಾಡೋಣ ಅಂತೇಳಿ ನಿಜಕ್ಕೂ ಅವರು ಉಮೇಶ್ ಮತ್ತು ಇತರರು ರಾಜಣ್ಣವರು ಈ ಭಾಗದ ಎಲ್ಲ ಲೀಡ್ರುಗಳು ಶಾರದಾ ನಗರ ಲೀಡ್ರು ಪ್ರತಿಯೊಬ್ಬರೂ ಎಲ್ಲರೂ ಬಂದು ನನ್ನ ಶುಭ ಹಾರೈಸಿದ್ದಾರೆ. ಈ ದಿನ ನಾನು ಮರೆಯಲಾಗದ ದಿನ. ನಾನೆಷ್ಟೋ ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀನಿ. ಇವತ್ತು ಒಂಥರ ವಿಶೇಷವಾಗಿತ್ತು. ಬಹಳ ಎಲ್ಲರೂ ಒಂಥರ ಪೀಸ್ಫುಲ್ಲಾಗಿ ತುಂಬ ಶ್ರದ್ಧೆಯಿಂದ ತುಂಬ ಪ್ರೀತಿಯಿಂದ ನನಗೆ ಶುಭ ಹಾರೈಸಿದ್ದಾರೆ. ಇಂಥ ಜನಗಳ ಮಧ್ಯದಲ್ಲಿ ನಾನು ಒಬ್ಬ ಆಕಾಂಕ್ಷಿಯಾಗಿ ಬಂದಾಗಿಂದ ನಾನು ಇವತ್ತವರೆಗೂ ಭಾಳ ಮೊದಲಾಗಿ ಶಾರದಾ ನಗರದ ಭಾಳ ತುಂಬ ಹೃದಯ ಸ್ವಾಗತ. ಇವತ್ತವರೆಗೂ ಅದೇ ರೀತಿ ನನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ. ಉಮೇಶ್ ಅವರು ಹೇಳ್ದಂಗೆ ರಾಜಕಾರಣದಲ್ಲಿ ನಾವು ಸಮಾಜ ಸೇವೆ ಮಾಡೋದೇ ಉದ್ದೇಶ. ಹಾಗಾಗಿ ನಾವು ಸೇವೆ ಮಾಡಿಕೊಂಡು ಆಮೇಲೆ ನಾವು ಎಲೆಕ್ಷನ್ ನಿಂತ್ಕೊಂಡು ಅವತ್ತಿನ ದಿನ ಓಟಿನ ದಿನ ಎಲೆಕ್ಷನ್ ಆಗೋ ದಿನ ಕೂಲಿ ಕೇಳೋದು ನಾವು.
ನಮ್ಮ ವೃತ್ತಿನೇ ಹಾಗೆ MLA ಅವರು ಹೇಳ್ಕೊಟ್ಟಿರೋದು, ಫಸ್ಟು ನಿಮ್ಮ ಜನಗಳ ಸೇವೆ ಮಾಡು, ಜನಗಳ ವಿಶ್ವಾಸ ಗೆಲ್ಲಿಸು, ಆಮೇಲೆ ಚುನಾವಣೆಗೆ ಹೋಗಿ ಅವರ ವಿಶ್ವಾಸ ಗೆಲ್ಲಿಸಿದ್ಮೇಲೆ ಒಂದು ಮತ ಕೇಳೋ ಒಂದು ಅಧಿಕಾರ ಇರುತ್ತೆ ಅಂತೇಳಿ ಅವತ್ತಿನ ದಿನ ನಾವು ಕೂಲಿ ಕೇಳ್ತೀವಿ. ಇವತ್ತೆಲ್ಲ ಅವ್ರು ಸೇವೆ ಮಾಡ್ತಾಯಿದ್ದೀವಿ. ಸೇವೆ ಮಾಡೋ ಭಾಗ್ಯ ನಮಗೆ ವಸಂತ ವಲ್ಲಭರಾಯ ಸ್ವಾಮಿ ಕೊಟ್ಟಿದ್ದಾರೆ. ಮತ್ತು ಈ ಜನಗಳ ಪ್ರೀತಿ ಮತ್ತು ವಿಶ್ವಾಸನ ಗೆಲ್ಲಿಸಿ ಇಲ್ಲಿ ಮೂಲಭೂತ ಸೌಕರ್ಯಗಳಾಗಲಿ ಅವರ ಕಷ್ಟ ಸುಖಗಳಲ್ಲಾಗಲಿ ಖಂಡಿತ ನಾನು ಭಾಗಿಯಾಗ್ತೀನಿ. ನನಗೇನು ಈ ಸಮಾಜ ಸೇವೆ ಏನು ಹೊಸದಲ್ಲ. ಉತ್ತರಹಳ್ಳಿ ಭಾಗದಲ್ಲಿ ಸಾಕಷ್ಟು ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಮೀಸಲಾತಿ ಸ್ವಲ್ಪ ವ್ಯತ್ಯಾಸ ಆದ್ದರಿಂದ ಉಮೇಶ್ ಅವರಿಗೆ ಅಲ್ಲಿ ಒಂದು ಅವಕಾಶ ಸಿಕ್ಕಿದೆ. ನನಗೆ ಈ ಭಾಗದಲ್ಲಿ ಉಮೇಶ್ ಮತ್ತು ಎಲ್ಲ ಲೀಡರ್ಗಳು ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಪ್ರೀತಿ ಮತ್ತು ವಿಶ್ವಾಸ ಗಳಿಸಿ ಮುಂದಿನ ದಿನದಲ್ಲಿ ಇನ್ನಷ್ಟು ಸಮಾಜ ಸೇವೆ ಮಾಡೋ ಶಕ್ತಿ ದೇವ್ರು ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಆಕಾಂಕ್ಷಿಗಳಾಗ್ಬೋದು, ಬೇರೆ ಪಕ್ಷದವರು ಚುನಾವಣೆ ಬರಲಿ ನೋಡ್ಕೊಳ್ಳೋಣ, ಅವತ್ತೇನೋ ಕೊಟ್ಟು ನಾವು ಕೊಂಡ್ಕೊಂಬಿಡೋಣ ಅನ್ನೋ ಭಾವನೆ, ಅದೇ ನಮ್ಮದಾಗಲಿ ಉಮೇಶ್ ಭಾವನೆ ಅದಲ್ಲ. ಫಸ್ಟು ಜನಗಳ ಸೇವನೆ ಮಾಡೋಣ. ಯಾಕಂದರೆ ನಮಗೆ ದೇವರು ಒಂದು ಶಕ್ತಿ ಕೊಟ್ಟಿರ್ತಾನೆ, ಸ್ವಲ್ಪ ಒಂದಷ್ಟು ಹಂಚ್ಕೊಂಡು ಬದುಕಿ ಅಂತ. ನಾವು ಅದೇ ರೀತಿಯಲ್ಲಿ ಇವಾಗೇನೋ ಎಲೆಕ್ಷನ್ ನಿಲ್ಲಬೇಕು ಅಂತ ಮಾಡಿದ್ದಲ್ಲ, ಭಾಳ ವರ್ಷಗಳಿಂದ ನಾವು ಸತತವಾಗಿ ಮಾಡ್ಕೊಂಬಂದಿದ್ವಿ. ಪಂಚಾಯತಿ ಮೆಂಬರ್ ಆದಂಗಿಂದ ಕೂಡ ನಾವು ಅದಕ್ಕೆ ಮುಂಚೆಯಿಂದ ಕೂಡ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಜನಗಳ ಸೇವೆ ಮಾಡೋ ದೈವ ಪ್ರೇರಣೆ ಅದಲ್ಲ, ಎಲ್ಲರಿಗೂ ಬರ್ತಾ ಇದ್ದಲ್ಲ ನಮಗೆ ಬಂದಿದೆ. ನಮಗೆ ನಿಜಕ್ಕೂ ಜನಗಳ ಸೇವೆ ಮಾಡೋ ಒಂದು ಖುಷಿಯಾಗಿ ನಾವು ಮಾಡ್ತಾಯಿದ್ದೀವಿ. ಚುನಾವಣೆ BBMP ಚುನಾವಣೆ ಆಗಿ 7 ವರ್ಷ ಆಗಿದೆ. ಆದರೂ ನಾವು ಸತತವಾಗಿ ಚುನಾವಣೆ ಅನೌನ್ಸ್ ಆಗಲಿ, ಆಮೇಲೆ ನೋಡೋಣ ಮಾಡೋಣ ಅವೆಲ್ಲ ಕಥೆ ಏನಿಲ್ಲ. ಚುನಾವಣೆ ಯಾವಾಗನ ಆಗಲಿ, ಇನ್ನೂ 2 ವರ್ಷ ಬಿಟ್ಟಾಗಲಿ ಈ ಸೇವೆ ನಿರಂತರವಾಗಿರುತ್ತೆ, ಅಷ್ಟಂತೂ ಗ್ಯಾರಂಟಿ. ವಿಜಯ್ ಕುಮಾರ್ ಅಣ್ಣನಿಗೆ ಆರ್ಥಿಕ ಶುಭಾಶಯಗಳು. ಹುಟ್ಟುಹಬ್ಬದ ನಮ್ಮ ಮಹಿಳೆಯರಿಗೆಲ್ಲ ಸೀರೆ ಹಂಚಿ ಅವ್ರಿಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ದೇವ್ರು ಕಾಪಾಡಲಿ. ಚುನಾವಣೆಯಲ್ಲಿ ಗೆದ್ದು ನಮ್ಮಂಥ ಬಡವ್ರಿಗೆಲ್ಲ ಸಹಾಯ ಮಾಡಿ ಮುಂದಕ್ಕೆ ಏನೇನು ಕೆಲಸ ಎಲ್ಲ ಮಾಡಿಕೊಡ್ಲಿ ಅಂತ ನಾವು ಕೇಳ್ಕೊತೀವಿ. ಇನ್ನೂ ಅವ್ರು ಗೆದ್ದಿಲ್ಲ. ಸೊ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇದೇ ಥರ ಹುಟ್ಟು ಹಬ್ಬದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದಂಥ ಹೆಣ್ಣು ಮಕ್ಕಳಿಗೂ ಕೂಡ, ಆಮೇಲೆ ನಮ್ಮ ವಿಜಯ್ ಕುಮಾರ್ ಸರ್ ಅವ್ರದ್ದು ಹುಟ್ಟು ಹಬ್ಬಕ್ಕೆ ಅವ್ರಿಗೆ ಇನ್ನೂ ಆಯಸ್ಸು ಆರೋಗ್ಯ ದೇವ್ರು ಕೊಟ್ಟು ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾವು ದೇವರಲ್ಲಿ ಖಂಡಿತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊತೀವಿ ಸರ್. ಉತ್ಸಾಹಕಾರಿಯಾಗಿ ಇವತ್ತಿನ ದಿನ ದಿನನಿತ್ಯ ಅಭಿವೃದ್ಧಿ ಇದ್ದೇ ಇರುತ್ತೆ. ನನಗೆ ಉಮೇಶ್ ಅವರ ಕಾಟ, ಕಾವೇರಿ ತಾಯಿಯ ಆಶೀರ್ವಾದ ಎರಡೂ ಒಟ್ಟಾಗಿದೆ. ಕಾರಣ ಕಾವೇರಿ ನೀರನ್ನ ಕೊಟ್ಟು ರಸ್ತೆಯನ್ನ ಅಭಿವೃದ್ಧಿ ಮಾಡಿ, ದೊಡ್ಡ ಮೋರಿಯನ್ನ ಮಾಡಿ, ಪಾರ್ಕ್ ಅನ್ನ ಮಾಡಿ, ಒಳ್ಳೆ ಪೈಪ್ ಲೈನಲ್ಲಿ ಎಲ್ಲವನ್ನ ನಿರಂತರವಾಗಿ ಒಂದಲ್ಲ ಒಂದು ಕೆಲಸವನ್ನ ಮಾಡಿ ಇಲ್ಲಿಂದ VV ನಗರಕ್ಕೆ ಹೋಗೋದಿಕ್ಕೆ ಮತ್ತು ವಸಂತಪುರದಲ್ಲಿ ಪೈಪ್ ರೋಡ್ ಮಾಡುವಾಗ ನನಗೆ ಯೋಗೇಶ್ ಇವತ್ತು ಆ ರೋಡ್ಗೆ ಹೋದಾಗ ಜ್ಞಾಪಕ ಬರುತ್ತೆ. ಅವನು ಗಲಾಟೆ ಮಾಡೋದು ಇಂಜಿನಿಯರ್ ಹೊಡೆಯೋದು ಒಂದೇ ಬಾಕಿ ಇತ್ತು. ಆ ಒಂದು ಶ್ರದ್ಧೆಯಿಂದ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ನಿರಂತರವಾಗಿ ಉಮೇಶ್ ಅವರ ಧರ್ಮಪತ್ನಿ ಎಲ್ಲ ಮುಖಂಡರುಗಳು ಇವತ್ತು ನಮ್ಮ ರಾಮಣ್ಣ ಎಲ್ಲರೂ ಬಹಳ ಒಂದು ಒಳ್ಳೆಯ ವಾತಾವರಣದಲ್ಲಿ ಇವತ್ತು ಅಭಿವೃದ್ಧಿಯನ್ನ ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ನಾವು ಯಾವಾಗಲೂ ಅಷ್ಟೇ, ನಮ್ಮ ಲೀಡರ್ಗಳು ನಮ್ಮ ಮುಖಂಡರು ಇದ್ರೇನೆ ನಾನು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಯಾಕಂದ್ರೆ ಅಲ್ಲಿನ ಸಮಸ್ಯೆಯನ್ನ ಸಾಲ್ವ್ ಮಾಡಿ ಅಲ್ಲಿನ ವಿಷಯವನ್ನ ನನ್ನ ಗಮನಕ್ಕೆ ತಂದು ಒಂದಲ್ಲ ರೀತಿ ಅಭಿವೃದ್ಧಿಯನ್ನ ಮಾಡ್ತಿದ್ದಾರೆ. ಅಷ್ಟೇ ಜವಾಬ್ದಾರಿಯನ್ನ ವಿಜಯ್ ಕುಮಾರ್ ಅವರು ಉತ್ತರಹಳ್ಳಿಯಲ್ಲಿ ಮಾಡಿ ನಾನು ಮೊನ್ನೆ ವಸಂತಪುರದ ಹೇಳಿದೆ, UV ಸ್ವಲ್ಪ ಎಕ್ಸ್ಚೇಂಜ್ ಮಾಡಿದೆ. ಏನಂದ್ರೆ V ಆ ಕಡೆ ಇದೆ, U ಈ ಕಡೆ ಬಂದಿದೆ. ಸ್ವಲ್ಪ ಉಮೇಶ್ ಆ ಕಡೆ ಕಳಿಸಿ, ವಿಜಯ್ ಕುಮಾರ್ ಈ ಕಡೆ ಕಳಿಸಿದ್ವಿ. ಆದ್ರೆ ಎರಡೂ ನನ್ನ ಕಣ್ಣಿದ್ದಂಗೆ, ಏನು ಚಿಂತೆ ಮಾಡಬೇಡಿ, ಇಬ್ರು ನಮ್ಮೆಲ್ಲ ಆತ್ಮೀಯರು. ಬಹಳ ಒಳ್ಳೆಯ ಅಭಿವೃದ್ಧಿ ಜೊತೆನಲ್ಲಿ ಸ್ವಲ್ಪ ಸಮಾಧಾನವಾಗಿ ಕೇಳಿ ಅಭಿವೃದ್ಧಿಯನ್ನ ಮಾಡುವಂತ ಶಕ್ತಿ ಇರುವಂತ ಎಲ್ಲ ನಾಯಕರು. ಇವತ್ತಿನ ದಿನ ಏನೇ ಇರಲಿ, ಹುಟ್ಟುಹಬ್ಬವನ್ನ ಅವರು ಬಹಳ ಯಾವಾಗಲೂ ಸರ್ಕಾರಿ ಶಾಲೆಯಲ್ಲಿ ಆಚರಣೆಯನ್ನ ಮಾಡ್ಕೊಂತೀವಿ. ಉತ್ತರಹಳ್ಳಿ ಸರ್ಕಾರಿ ಶಾಲೆ ಕಾಲೇಜು. ನಾನು ಇವತ್ತು ಹೇಳಿದೆ, ಇಲ್ಲಪ್ಪ ನಿನ್ಗೆ ಇವಾಗ ಜವಾಬ್ದಾರಿ ಜಾಸ್ತಿ ಇದೆ, ನೀನೇನಿದ್ರು ಶಾರದಾ ನಗರದಲ್ಲಿ, ವಸಂತಪುರದಲ್ಲಿ, VV ನಗರದಲ್ಲಿ, ಸಿದ್ದಣ್ಣ ಲೇಔಟ್ ಇಂಥ ಕಡೆನೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಬೇಕು ಅಂತೇಳಿ ಬಹಳ ಪ್ರೀತಿಯಿಂದ ಇವತ್ತಿನ ದಿನ ಆಚರಣೆಯನ್ನ ಮಾಡ್ತಿದ್ದಾರೆ. ಜೊತೆಯಲ್ಲಿ ಯಾವಾಗಲೂ ಅಷ್ಟೇ, ಇವತ್ತಿನ ದಿನ ಏನೇ ಸಂದರ್ಭದಲ್ಲಿ ಸಮಸ್ಯೆನ ಪರಿಹಾರ ಮಾಡಲಿಕ್ಕೆ ಒಳ್ಳೆ ನಾಯಕ ಬೇಕು. ಆ ನಾಯಕನ ಒಂದು ರೀತಿ ವಿಶ್ವಾಸದಿಂದ
ಪ್ರೀತಿಯಿಂದ ಬರುವಂತ ವ್ಯಕ್ತಿಗಳಿಗೆ ನೀವು ಗೌರವವನ್ನ ಕೊಟ್ಟು ಇನ್ನ ಎಲ್ಲ ಕಡೆ ಇವತ್ತೊಂದು ದಿನ ಬಹಳ ಜೋಡಿ ಎತ್ತುಗಳ ತರ ಇವತ್ತಿನ ದಿನ ಉಮೇಶ್ ಅವರು ಇವತ್ತು ವಿಜಯ್ ಕುಮಾರ್ ಒಟ್ಟಾಗಿ ಕೆಲಸ ಮಾಡ್ತಾರೆ. ಇದ್ರ ಹಿಂದೆಗಡೆ ನಮ್ಮೂರಿನ ಸೈನ್ಯ, ವಸಂತಪುರದ ಸೈನ್ಯ, ಸಿದ್ದಣ್ಣನ ಸೈನ್ಯ, ದೊಡ್ಡ ಕಸದ ಸೈನ್ಯ, ಎಲ್ಲ ಸೈನ್ಯದ ಜೊತೆ ಇವತ್ತು ಅಭಿವೃದ್ಧಿಗೆ ಮುಂಚೂಣಿಯಲ್ಲಿ ನಾವು ಕೆಲಸವನ್ನ ಮಾಡ್ತೇವೆ. ನಾನು ಬಹಳ ಒಂದು ರೀತಿ ನನಗೆ ಶಿವರಾಮ್ ಒಂದಿನ ನನಗೆ ಗೊತ್ತಿದ್ರೆ KEB ಇಂಜಿನಿಯರ್ ಅಡ್ಜಸ್ಟ್ ಮಾಡ್ಬಿಟ್ಟೆ ಆ ರೋಡ್ ಮಾಡಕ್ ಹೋದಾಗ. ನಾನು ಶಿವರಾಮ್ ಯಾಕೆ ಇಂಜಿನಿಯರ್ ಸುಳ್ಳು ಹೇಳ್ತಾ ಇದ್ದಾನೆ, ನಾಳೆ ರೋಡ್ ಮಾಡ್ತಿರ್ಲಲ್ಲ. ಆಮೇಲೆ ಗೊತ್ತಾಯ್ತು ಇದು ಸ್ವಲ್ಪ ರಿಪೇರಿ ಮಾಡಿದೆ. ಆದ್ರೂ ಬಿಡ್ದಿರಾ ಆ ಟ್ರಾನ್ಸ್ಫಾರ್ಮರ್ ಎತ್ತಿ ನಿಮ್ಗೆ ಸಲೀಸಾಗಿ ಆ ಕಡೆ ಹೋಗೋ ತರ ಇಸ್ರೋ ಲೇಔಟ್ಗೆ 2 ರಸ್ತೆಗಳನ್ನ ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ. ಕಾರಣ ಶಾಲೆಗೆ ಹೋಗೋ ಮಕ್ಕಳಿಗೆ ಮತ್ತು ಯಾರು ಕೆಲ್ಸಕ್ಕೆ ಹೋಗ್ತಾರೆ ಬರೇ ಒಂದೇ ರೋಡ್ ನಲ್ಲಿ ಡಿಪೆಂಡ್ ಆಗಬಾರ್ದು ಅಂತೇಳಿ ಆ ರಸ್ತೆನೂ ಬಹಳ ಚೆನ್ನಾಗಿದೆ. ಮುಂದಿನ ದಿನದಲ್ಲಿ ಇನ್ನ ಹೆಚ್ಚಿನ ರೀತಿಯ ಸೇವೆಯನ್ನ ಮಾಡುವಂತ ಶಕ್ತಿ ಎಲ್ಲರಿಗೂ ಕೊಡ್ಲಿ. ಇವತ್ತು ಕೆಂಪೇಗೌಡರು ಜಯಂತಿ ನಿನ್ನೆ ಆಗಿದೆ. ಇವತ್ತಿನ ದಿನ ಹುಟ್ಟುಹಬ್ಬನ ಆಚರಣೆ ಮಾಡಿಕೊಳ್ತಿರೋದು ನಮ್ಮೆಲ್ಲರ ಸಂತೋಷ. ಬೆಳಿಗ್ಗೆ ಕೆಂಪೇಗೌಡ ಜಯಂತಿನೂ ವಸಂತಪುರದಲ್ಲಿ ಬಹಳ ಅಚ್ಚುಕಟ್ಟಾಗಿ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ನನಗೆ ಇವತ್ತಿನ ದಿನ ಎಲ್ಲಾ ಜನಾಂಗವನ್ನ ಎಲ್ಲರನ್ನ ಒಂದೇ ಕುಟುಂಬದಲ್ಲಿ ನೋಡ್ಕೊಂಡು ಹೋದವರು ಅಂತಂದ್ರೆ ಕೆಂಪೇಗೌಡರು ಅಂತ ಹೇಳೋದಕ್ಕೆ ನನಗೆ ಬಹಳ ಆನಂದ ಆಗತ್ತೆ, ಇಷ್ಟ ಆಗತ್ತೆ, ವಿಶ್ವಾಸ ಇದೆ. ಎಲ್ಲವನ್ನ ಇವತ್ತಿನ ದಿನ ಏನೇ ಇಲ್ಲಿ ಬಹಳಷ್ಟು ಶಕ್ತಿ ತುಂಬಿ ನಿಮ್ ಜೊತೆ ನಾವು ಕೆಲಸವನ್ನ ಮಾಡ್ತೀವಿ. ಬಟ್ ಬಹಳ ಒಂದ್ ರೀತಿ ಒಳ್ಳೆ ವಾತಾವರಣ ಸೃಷ್ಟಿಯಾಗಿದೆ. ನಾನು ಶಿವಾಜಿ ನಾನು ಫಸ್ಟ್ MLA ಆದಾಗ ಏನು 700 ರೂಪಾಯಿ ಇತ್ತು ಸೈಟು, ಇವಾಗ ಎಷ್ಟು 10,000ಕ್ಕಿಲ್ಲ. ನಾನು 10,000ಕ್ಕೆ ಮಾರಕ್ಕಲ್ಲ ತಾಯಿ, ನಿಮ್ ಕುಟುಂಬಕ್ಕೆ ನೆಮ್ಮದಿ ಸಿಗ್ಬೇಕು. ನಮ್ಮ ಆಸ್ತಿ ಇಷ್ಟಿದೆ ಅಂದ್ರೆ ಪಾಪ ನೀವು ನಾಳೆ ಬೆಳಿಗ್ಗೆ ಒಳ್ಳೆ ಗಂಡೋ ಹೆಣ್ಣೋ ನೋಡೋರಿಗೆ ವ್ಯಾಲ್ಯೂ ಲೆಕ್ಕ ಹಾಕ್ತಾರೆ. ನಮ್ಮ ಮಾವ ಜೋರಾಗವನೆ ಕೊಡಬಹುದು ಅಂತೇಳಿ ಆ ಹುಡುಗ ಬಹಳ ಖುಷಿಯಾಗಿ ಹೆಣ್ಣನ್ನು ಒಪ್ಕೊಂತಾನೆ. ಒಳ್ಳೆ ರೀತಿ ಸಂಬಂಧಗಳು ನಿಮಗೆ ಬರಬೇಕು. ನಿಮ್ಮ ಆಸ್ತಿ ಬೆಲೆ ಜಾಸ್ತಿ ಆಗೋದಕ್ಕೆ ಅಭಿವೃದ್ಧಿನೇ ಮೊದಲನೇ ಕಾರಣ ಅಂತ ತಾವು ಯಾವಾಗಲೂ ಯೋಚನೆಯನ್ನ ಮಾಡು. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ನಿಮಗೆ ಒಂದು ಸಂತೋಷ ಅದು. ನೀವು ಮಾಡಿದಂತ ಅವತ್ತು ಬಂದು ಕಷ್ಟನ ಸುಖನ ನೀವು ತಗೊಂಡ್ರಿ. ಅವತ್ತು ಮೋರಿಯರ್ ಇದೇ ರೋಡಲ್ಲಿ 2 ಕಡೆ ಕೊರಕ್ಲಲ್ಲಿ ನಡ್ಕೊಂಬಂದ ಉದಾಹರಣೆನೂ ನನಗಿದೆ. ಒಳ್ಳೆ ರೀತಿಯಲ್ಲಿ ಸಹಕಾರವನ್ನ ಮಾಡ್ತಾರೆ. ಇವತ್ತು ಅಲ್ಲಿ ಉತ್ರಳ್ಳಿ ಕಡೆನೂ ನಮ್ಮ ತಂಗಿ ಮಂಜುಳ ಅವರು ಅಲ್ಲಿ ಅಭಿವೃದ್ಧಿಗೆ ಮುಂಚೂಣಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಎಲ್ಲರ ವಿಶ್ವಾಸ ಹೆಂಗೆ ಅಂದ್ರೆ ಒಂದು ಕೊಟ್ಟು ಒಂದು ತಗೊಂಡಂಗೆ ಅಷ್ಟೇ, ಏನು ತೊಂದರೆ ಇಲ್ಲ. 2 ನನ್ನ ಕಣ್ಣಿದ್ದಂಗೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಒಂದು ಕೊಟ್ಟು ಒಂದು ತಗೊಂಡಂಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ನಾನು ಕೈ ಮುಗಿದು ಕೇಳ್ತೀನಿ, ಉತ್ರಳ್ಳಿಲಿ ಏನಾಗೈತೆ ಅಂತ ವಸಂತಪುರದವ್ರು ಚೆಕ್ ಮಾಡೋದು ಬೇಡ, ವಸಂತಪುರದಲ್ಲಿ ಏನಾಗೈತೆ ಅಂತ ಉತ್ರಳ್ಳಿಯವ್ರು ಚೆಕ್ ಮಾಡೋದು ಬೇಡ. ಅವ್ರ ಕೆಲಸ ಅವ್ರು ಮಾಡಿದ್ರೆ 100ಕ್ಕೆ 100 ನಾವು ಗೆಲ್ತೀವಿ ಅಂತ ಗಟ್ಟಿಯಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ.